ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಡೈರಿ. ಸೊ ನಾನಿವತ್ತು ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೆ ಹೈದ್ರಾಬಾದಿ ಸ್ಟೈಲಲ್ಲಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ರೆಸಿಪಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಸೊ ಆ ರೆಸಿಪಿನ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ಬನ್ನಿ ಆ ರೆಸಿಪಿ ನೋಡ್ಕೊಂಡು ಬರೋಣ. ಏನು ಚಿಕನ್ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾವು ಮಾಡ್ತಾ ಇರೋದೇನು ಮಮ್ಮಿ ಇವತ್ತು? ನೀನು ಫಸ್ಟ್ ಹೇಳು, ಏನು ಮಾಡ್ತಾಯಿದ್ದೀವಿ ಇವತ್ತು? ಬಾಸ್ಮತಿ ಬಿರಿಯಾನಿ. ಬಾಸ್ಮತಿ ಬಿರಿಯಾನಿ ಅಲ್ಲ, ಹೈದ್ರಾಬಾದ್ ಬಿರಿಯಾನಿ. ಹೈದ್ರಾಬಾದ್ ಬಿರಿಯಾನಿ ಮಾಡ್ತಾಳೆ ನನ್ನ ಮಗಳು ಇವತ್ತು. ನೀನು ಮಾಡಬೇಕು. ನಾನು ಮಾಡಲ್ಲ, ನೀನು ಮಾಡು. ನಾನು ಇವಾಗ ಧನಿಯಾ ಬಿಸ್ಕೊಬತ್ತೀನಿ ಹೋಗಿ, ಆಯಿತಾ? ನೋಡಿ ಇವಾಗ ನೆನೆಸ್ತಾ ಇದ್ದೀನಿ. 1 ಅವರ್ ನೆನೆಸ್ಬೇಕು. ಇದು ಬಾಸ್ಮತಿ ರೈಸ್ 1 kg ಇದೆ. 1 kg ಚಿಕನ್ಗೆ 1 kg ರೈಸ್. ಸೊ ನಾನಿಲ್ಲಿ ಗಾರ್ಲಿಕ್ ಮತ್ತು ಚಿಲ್ಲಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮ್ಯಾರಿನೇಷನ್ಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್. ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಚಿಲ್ಲಿ ಪೌಡರು. ಆಮೇಲೆ ಖಾರ ಜಾಸ್ತಿ ತಿಂತಾರೆ, ಸೊ ಧನಿಯಾ ಪುಡಿ. ಇದು ಆಚಿ ಬಿರಿಯಾನಿ ಮಸಾಲ. ದೆನ್ ಗರಂ ಮಸಾಲ. ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಗಾರ್ಲಿಕ್ ಮತ್ತು ಚಿಲ್ಲಿ ಪೇಸ್ಟ್, ಅದನ್ನು ಹಾಕ್ಕೊಳ್ಳೋಣ. ಇದು ಶುಂಠಿ ಪೇಸ್ಟು. ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಹೊತ್ತು ಅದನ್ನು ರೆಸ್ಟ್ ಆಗಕ್ಕೆ ಬಿಡಬೇಕು. ಈಗ ಇಲ್ಲಿ ಆನಿಯನ್ಸ್ನ ಚೆನ್ನಾಗಿ ಎಣ್ಣೆಲಿ ಕಡ್ಕೊಬೇಕು. ಈ ಥರ ಸಣ್ಣ ಸಣ್ಣಗೆ ಹೆಚ್ಕೊಂಡಿರ್ಬೇಕು ಅದನ್ನು. ಆನಿಯನ್ ಎಷ್ಟು ಫ್ರೈ ಆಗುತ್ತೆ, ಎಷ್ಟು ಗೋಲ್ಡನ್ ಫ್ರೈ ಆಗುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನ್ದು ಆ್ಯಕ್ಚುಲಿ. ಇಲ್ಲಿ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಬಿಕಾಸ್ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಬಾಸ್ಮತಿ ರೈಸ್ನ ಹಾಕ್ಬೇಕು ಇದಕ್ಕೆ. ಸೊ ನಾವು ಸಣ್ಣ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಮತ್ತು ಪುದೀನ ಹಾಕೋಣ. ಏನು ಮಾಡ್ತಾ ಇದೀಯಮ್ಮ? ಧನಿಯಾ ಪುಡಿ ಡಬ್ಬಕ್ಕೆ ಹಾಕ್ತಿದ್ದೀನಮ್ಮ. ಎಷ್ಟಾಯಿತು ಬೀಸಕ್ಕೆ? 1 kg ಬೀಸಕ್ಕೆ 75 ರೂಪಾಯಿ. ಅದ್ರ ಬದಲು ಪುಡಿನ ತಗೊಬಿಡ್ಬೋದು. ಪುಡಿ ಚೆನ್ನಾಗಿರಲ್ವಲ್ಲ, ಎಲ್ಲ ಡೂಪ್ಲಿಕೇಟ್ ಕಲಬೆರಕೆ ಟೇಸ್ಟೇ ಇರಲ್ಲ. ಅದಕ್ಕೆ ಮನೆಯೇ ಧನಿಯಾ ತೆಗೆದು ಬೀಸ್ಕೊಳ್ಳೋದು ನಾನು. ಇನ್ನೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲಿ, ಚೆನ್ನಾಗಿ ಬ್ರೌನ್ ಆಗಬೇಕಿತ್ತು. ಇದು ಈರುಳ್ಳಿ ಚೆನ್ನಾಗಿ ಹುರ್ಕೊಂಡು ಆಗಿದೆ, ಬ್ರೌನ್ ಆಗಿದೆ ನೋಡಿ, ಈ ಥರ ಆಗಬೇಕು. ಇವಾಗ ಇದನ್ನು ಎತ್ಬಿಡೋಣ. ಎತ್ಬಿಟ್ಟು ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ಆರಿಸ್ಕೋಬೇಕು ಇದನ್ನು. ಈ ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಇದನ್ನೇ ತೆಗ್ದು ನಾವು ಮ್ಯಾರಿನೇಷನ್ ಮಾಡಿರ್ತೀವಲ್ಲ ಚಿಕನ್ನು, ಅದಕ್ಕೆ ಹಾಕ್ಕೋಬೇಕು. ಗೊಜ್ಜೆ ಆಗಿಲ್ವಲ್ಲ ಕರೆಕ್ಟು. ಹಾಗೆ ಫ್ರೈಡ್ ಆನಿಯನ್ಸ್ನ ಚಿಕನ್ಗೆ ಹಾಕ್ಕೊಳ್ಳೋಣ. ಒಂಚೂರು ಒಂದು 20% ಎತ್ತಿಟ್ಕೋಬೇಕು. ಯಾಕಂದರೆ ನಾವು ಲೇಯರ್ ಮಾಡ್ತೀವಲ್ಲ ಆವಾಗ ಬೇಕಾಗತ್ತೆ. ಒಂದು 20% ಎತ್ತಿಟ್ಕೊಳ್ಳೋಣ. ಮಿಕ್ಕಿದೆಲ್ಲ ಚಿಕನ್ಗೆ ಹಾಕ್ಬಿಡೋಣ. ಕಳಿಸ್ಲಾ? ನೀವು ಇವಾಗಲೇ ಮಾಡ್ಕೋತೀನಿ ಅಂತ ಹೇಳಿದ್ರೆ ಈರುಳ್ಳಿನ ಇವಾಗಲೇ ಹಾಕ್ಬೋದು. ಇಲ್ಲ ಲೇಟ್ ಆಗುತ್ತೆ ಅಂತ ಮ್ಯಾರಿನೇಟ್ ಮಾಡಿ ಎತ್ತಿಕ್ಕಂಗಿದ್ರೆ 1 ಅವರ್ ಎತ್ತಿಕ್ಬೋದು, ಇಲ್ಲ 1 ಡೇ ಕೂಡ ಎತ್ತಿಕ್ಬೋದು ನಾಳೆ ಮಾಡಂಗಿದ್ರೆ. ಆದರೆ ಈರುಳ್ಳಿ ಹಾಕ್ಬಾರ್ದು, ಮೊಸರು ಹಾಕ್ಬಾರ್ದು.
ಬೇರೆದೆಲ್ಲ ಹಾಕಿ ಎತ್ತಿಟ್ಕೋಬೋದು. ಇವಾಗ ಮೊಸರು ಹಾಕ್ಲಾ? ಮೊಸರು ಒಂದು ಅರ್ಧ ಲೀಟ್ರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಮಿಕ್ಕಿದೆಲ್ಲ ಹಾಕ್ಬಿಡ್ಬೇಕು. ಟೊಮೆಟೊ ಹಾಕಲ್ವಲ್ಲ ಹಂಗೆ, ಅದಕ್ಕೋಸ್ಕರ ಜಾಸ್ತಿ ಹಾಕ್ಬೇಕು ಮೊಸರು. ನಿಂಬೆಹಣ್ಣು ಸಾಕು ಅನಿಸುತ್ತೆ. ನಿಂಬೆಹಣ್ಣು ಹಾಕ್ತೀವಿ. ಸಾಕಂಗಾರೆ ಸಾಕಲ್ವಾ? 1/4 ಲೀಟ್ರಿಗಿಂತ ಒಂಚೂರು ಜಾಸ್ತಿ ಅಷ್ಟೇ. ಸೊ ಇದಾಗಿದೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇದನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ದೊಡ್ಡ ಪಾತ್ರೆ ಇಲ್ಲ. ಈಗ ಅದಕ್ಕೆ ಎಣ್ಣೆ ಅದೇನು ಮಿಕ್ಕಿರುತ್ತೆ ಫ್ರೈ ಮಾಡಿರೋದು ಆನಿಯನ್ನ ಅದನ್ನು ಹಾಕೊಳ್ಳೋಣ. ಇದು ಸಾಲಲ್ಲ, ಇನ್ನೂ ಹಾಕೋಬೇಕು. ಇದಕ್ಕೆ ಆ್ಯಕ್ಚುಲಿ ನಾವು ತುಪ್ಪನೂ ಹಾಕಿದ್ವಿ, ಅದು ತೋರಿಸಿಲ್ಲ. ತುಪ್ಪ ಎಣ್ಣೆ ಜೊತೆಗೆ ಕರ್ಕೊಂಡಿದ್ದು ನಾವು ಈರುಳ್ಳಿನ. ಕಾದಿರುತ್ತಾ? ಕಾದಿರುತ್ತಾ? ಇವಾಗ ಇದು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕೋಣ. ಅಗಲವಾಗಿರೋ ಪಾತ್ರೆನೇ ತಗೊಳ್ಳಿ, ತಿರುಗ್ಸೋಕೆ ಈಸಿ ಆಗುತ್ತೆ. ಅದಕ್ಕೆ ನಾವು ದೊಡ್ಡ ಪಾತ್ರೆ ತಗೊಂಡಿರೋದು. ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದನ್ನ. ನಂಗೆ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ ಅಮ್ಮ. ನೋಡೋಣ ಹೆಂಗ್ ಬರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡ್ತಾ ಇರ್ತೀಯಲ್ಲ ಅವಾಗ. ಬಟ್ ಇದು ಹೈದ್ರಾಬಾದ್ ಸ್ಟೈಲ್ದು ಡಿಫ್ರೆಂಟ್ ಅಲ್ವಾ? ಅದಕ್ಕೆಲ್ಲ ಟೊಮೆಟೊ ಹಾಕ್ತಿವಿ, ಇದಕ್ಕೆ ಹಾಕಲ್ಲ. ಟೊಮೆಟೊ ಒಂದು ಹಾಕಿಲ್ಲ, ಇನ್ನೆಲ್ಲ ಹಾಕಿದೆಯಲ್ಲ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದು ಬೇಯಬೇಕು. ಬೆಂದು ಎಣ್ಣೆ ಎಲ್ಲ ಬಿಟ್ಕೋಬೇಕು. ಆ ಥರ ಚೆನ್ನಾಗಿ ಹುರಿದು ಫ್ರೈ ಮಾಡಬೇಕು. ಇವಾಗ ನಾವು ರೈಸ್ನ ಬೇಯಿಸ್ಕೊಳ್ಳೋಣ. ಅದಕ್ಕೆ ಸ್ಟಾರ್ ಹೂವು, ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಚಕ್ಕೆ ಮತ್ತು ಮೆಣಸಿನ್ಕಾಯಿ ಇದಿಷ್ಟು ಈ ನೀರಿಗೆ ಹಾಕೊಳ್ಳೋಣ. ನೆಕ್ಸ್ಟು ಪುದೀನ ಮತ್ತು ಕೊತ್ತಂಬರಿ ಅದನ್ನು ಕೂಡ ಹಾಕೊಳ್ಳೋಣ. ಚೆನ್ನಾಗಿ ಇದು ಕುದಿಬೇಕು. ಕುದಿದ್ಮೇಲೆ ಅಕ್ಕಿ ಹಾಕೊಳ್ಳೋಣ ಇದಕ್ಕೆ. ಆಗ ಹಂಗೆ ಲೆಮನ್. ಪರವಾಗಿಲ್ಲ, ದಸರಾ ಹೆಸರು ಚೆನ್ನಾಗಿ ಕುದಿಬೇಕಿದು. ಇಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಚಿಕನ್. ಇವಾಗ ಸ್ಲೋ ಮಾಡ್ಬಿಡೋಣ. 5 ನಿಮಿಷ ಸ್ಲೋ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 5 ನಿಮಿಷದಲ್ಲಿ ಇದು ಕೂಡ ಬೆಂದೋಗುತ್ತೆ, ಅಕ್ಕಿ ಕೂಡ ಬೆಂದೋಗುತ್ತೆ. ಇವಾಗ ನೆನೆಸಿರೋ ಬಾಸ್ಮತಿ ರೈಸ್ನ ಇದಕ್ಕೆ ಹಾಕೊಳ್ಳೋಣ. 5 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೋಬೇಕಾಗಿರೋದು. ಬಿಕಾಸ್ ಚೆನ್ನಾಗಿ ನೆನೆಸಿದೀವಿ, 1 ಅವರ್ ನೆನೆಸಿದೀವಿ ನಾವು ಬಾಸ್ಮತಿ ರೈಸ್ನ. ಸೊ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಅದನ್ನ ಎತ್ತಿ ಚಿಕನ್ಗೆ ಹಾಕಿ ದಮ್ ಕಟ್ಟೋದಷ್ಟೇ. ಉಪ್ಪು ಹಾಕೊಳ್ಳೋಣ ಇವಾಗ. ಇದನ್ನ ಇವಾಗ ನಮ್ಮಮ್ಮ ಬಸ್ಕೊಂಡಿದ್ದಾರೆ. ಬಸ್ತಿರೋದನ್ನ ತೆಗ್ದು ಇವಾಗ ಚಿಕನ್ಗೆ ಟ್ರಾನ್ಸ್ಫರ್ ಮಾಡೋಣ. ಸ್ವಲ್ಪ ಆ ಕಡೆ ಸೈಡು ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಇದ್ರ ಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಿ ಆನಿಯನ್ಸು, ಇದನ್ನ ಹಾಕೊಳ್ಳೋಣ. ಯೂಸ್ ಮಾಡಬಾರ್ದು, ಆದರೆ ರೇರಾಗಿ ಯೂಸ್ ಮಾಡ್ಬೋದು, ಏನಾಗಲ್ಲ. ಸ್ವಲ್ಪ ಹಾಕ್ತೀವಿ ಕಲರು. ಕಲರ್ ಜಾಸ್ತಿ ಯೂಸ್ ಮಾಡಬಾರ್ದು, ಒಳ್ಳೆಯದಲ್ಲ ಕಲರ್. ಸಾಕು 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 ಬಿಡೆ. ಎಲ್ಲ ಹಾಕ್ಬಿಟ್ಟಲ್ಲ ಅಮ್ಮಿ. ಏನಾಗಲ್ಲ, ಸ್ವಲ್ಪನೇ ಹಾಕಿದ್ದು. ನೀರು ಜಾಸ್ತಿ ಇತ್ತು, ಕಲರ್ ಕಮ್ಮಿ ಇತ್ತು ಅಷ್ಟೆ. ಇವಾಗ ಇದನ್ನ ದಮ್ ಕಟ್ಟಬೇಕು. ದಮ್ ಕಟ್ಟಕ್ಕೆ ಏನು ಮಾಡ್ತೀನಿ ಅಂದರೆ, ಈ ಪ್ಲೇಟ್ಗೇನೆ ಒಂದು ಬಟ್ಟೆ ಸುಟ್ಬಿಟ್ಟು ಕಟ್ಬಿಡೋದು. ಹೆಂಚಿಡಬೇಕು, ಯಾಕಂದರೆ ಚಿಕನ್ ತೀದೋಗ್ಬಾರ್ದು ಅಂತ ಹೆಂಚಿಟ್ಬಿಟ್ಟು ಆಮೇಲೆ ದಮ್ ಕಟ್ಟೋಣ. ಇನ್ನೇನು ಚಿಕನ್ ಹೆಂಚಬೇಕು. ಚಿಕ್ಕದಾಗಿಲ್ವಾ? ಚಿಕನ್ ಮಾಡ್ಕೋಬೇಕು.
ಏನು ಸ್ವಾಮಿ ಚೆನ್ನಾಗಿ ಮಾಡ್ತಿದ್ದೀವಾ? ಥ್ಯಾಂಕ್ ಯು. ಬಂದೆ. ಇವಾಗ ಇದ್ರ ಮೇಲೆ ಏನಾದ್ರು ಭಾರ ಇಡೋಣ. ಕಲ್ಲಿಡ್ತೀನಿ. ಯಾರು ನಿನ್ಗೆ? ಅತ್ತೆನಾ ಫ್ರೆಂಡಾ? ನನ್ನ ಫ್ರೆಂಡಾ ನಿನ್ಗೆ? ಅತ್ತೆ ಅಲ್ವಾ? ಅದಕ್ಕೆ ನನ್ನ ಜೊತೆ ಜಗಳ ಮಾಡೋದ ನೀನು? ನಾನು ಎಲ್ಲಿ ಹೊಡಿತೀನಿ ನಿನ್ಗೆ? ನೀನೇ ನನ್ಗೆ ಹೊಡಿಯೋದು. ಅಲ್ಲೇ 15 ಮಿನಿಟ್ಸ್, 15 ನಿಮಿಷ 15 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ನಮ್ಮಮ್ಮ ಅದೇನೋ ಮಾಡ್ತಾರ್ರಿ. ಎಂತಕ್ಕೆ? ಚಿಕನ್ ಹುರ್ಕೊಳ್ಳೋಕ್ಕೆ. ಅಳತೆ ಗೊತ್ತಾಗಲ್ಲ. ಬೆಳ್ಳುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ, ಸೋಂಪು ಇವಾಗಿಲ್ಲ, ಸೊ ಸೋಂಪುನು ಹಾಕೋಬೇಕು, ಆಪ್ಷನಲ್ ಅದು. ಲವಂಗ, ಮೆಣಸಿನಕಾಯಿ, ತೆಂಗಿನಕಾಯಿ, ಶುಂಠಿ ಹಾಕಿದ್ರು, ಈರುಳ್ಳಿ ಹಾಕಿದ್ರು. ಏನು ಟೊಮೆಟೊ ಹಾಕಿದ್ಯಾ? ಮತ್ತೆ ತೋರಿಸ್ಬೋದ? ಟೊಮೆಟೊ ಹಾಕಿದ್ವಿ ಹಾಕಿದ್ವಲ್ಲ ಅದಕ್ಕೆ. ಹೊಸದು ವೈಟ್ ಚಾಪ್ಸ್. ವೈಟ್ 2 ಪೀಸ್. ಧನಿಯಾ ಪುಡಿ ಬೇರೆ ಹಾಕ್ಬಿಟ್ಟಿದೆಯಲ್ಲ, ಚಿಲ್ಲಿ ಪೌಡ್ರು. ಧನಿಯಾ ಪುಡಿ ಬಿಸ್ಕೊಬಂದ್ನಲ್ಲ, ಫಸ್ಟು ಮಿಕ್ಸಿನಲ್ಲೇ ಪುಡಿ ಮಾಡಿ ಹಾಕೊತಿದ್ದೆ. ಇವಾಗ ಅರ್ಜೆಂಟಿಗೆ ಆಗಲ್ಲ, ಅದಕ್ಕೆ ಒಂದು 2 kg ಬಿಸ್ಕೊಬಂದು ಮಾಡ್ಕೊಂಡಿದ್ದೀನಿ. ಇವಾಗ ಹಾಗೆ ಪುಡಿ ಮಾಡಿ ಹಾಕೊಂಡು ಏನು ಮಾಡ್ರೆ? ಏನು ಮಾಡಿದೆ ಸ್ವಾಮಿ? ಅಪ್ಪಂಗೆ ತರಿಸ್ತೀನಿ. ಇಲ್ಲ, ಅಪ್ಪಂಗೆ ತರಿಸ್ತೀನಿ. ಅಪ್ಪ ಮುರ್ದಾಕ್ಬಿಟ್ಟ. ಅವನೇ ಹಂಗಂದ್ರೆ ಅವ್ನು ಮುರ್ದಾಕಿ ತಪ್ಪಲ್ಲ, ನಾವು ಎತ್ಕೊಟ್ಟಿದ್ದು ತಪ್ಪು. ಮೊಮ್ಮಗನ್ ಮಾತ್ರ ಬಿಟ್ಕೊಡಲ್ಲ. ಏಯ್, ಏನ್ ಹೇಳಲ್ಲ ಮೊಮ್ಮಗನ್ಗೆ? ಏನೋ ಬೈಯಲ್ವಂತೀನಿ ಹಿಂಗೆ ನಿಮ್ಮ ತಾತ. ಸರಿಯಾಗಿ ನೀನ್ ಬೆಳೆಸಿದ್ರೆ ನಾನು ಎಂತ ಕಿತ್ಬೇಕು? ನೋಡೋಣ ಹೆಂಗ್ ಬಂದೈತೆ. ಫಸ್ಟ್ ಟೈಮ್ ಮಾಡಿರೋದು ಬಿರಿಯಾನಿ. ಫಸ್ಟ್ ಟೈಮ್ ಬಿರಿಯಾನಿ ಮಾಡಿರೋದ? ಅಂದ್ರೆ ಇದು ಹೈದ್ರಾಬಾದಿ ಬಿರಿಯಾನಿ ಫಸ್ಟ್ ಟೈಮ್ ಮಾಡಿರೋದು. ಹೈದ್ರಾಬಾದ್ ದಮ್ ಬಿರಿಯಾನಿ ಚೆನ್ನಾಗಿ ಬಂದೈತಲ್ಲ. ಚೆನ್ನಾಗಿ ಬಂದೈತಮ್ಮ. ಹಿಂಗೆ ನಮ್ಮ ಮಗಳು ಹಿಂಗೆ ನಮ್ಮ ಕೇಟಿ ಮಾಡಿದ್ರೆ ಕೆಲಸ ಚೆನ್ನಾಗಿತ್ತಮ್ಮ. ಅಪ್ಪಂಗೆ ಹಾಕೊಡೋಣ. ಅಪ್ಪ ಟೇಸ್ಟ್ ಮಾಡಿ ನೋಡಪ್ಪ. ಫಸ್ಟ್ ಟೈಮ್ ಮಾಡಿದ್ದೀನಿ ಹೈದ್ರಾಬಾದ್. ಚಿಕನ್ ಬಿರಿಯಾನಿ ಇದೆ. ಕಾಯ್ಕೊಂಡು ನಿಮ್ ತಾತ ಬಿಸಿ ತಿನ್ಸಲ್ವಾ? ನಾನು ತಿನ್ನಿಸ್ತಿಲ್ಲ. ನಾವು ಮಾತ್ರ ಬಿಸಿ ಬಿಸಿ ತಿನ್ಸ್ಬಿಡ್ತೀವಿ, ತುರುಕ್ ಬಿಡ್ತೀವಿ ಅನ್ಕೋಪ. ತಾತ ನೋಡ್ದ ಬಾ ನಾನು ತಿನ್ನಿಸ್ತೀನಿ. ತಾತ ತಿನ್ನಿ. ತಾತನ ಮೊಮ್ಮಗ ಹ್ಮ್ ಸುಮ್ಮನೆ ತಾತ ತಿನ್ನಲ್ಲ. ಅದು ಹೆಂಗೈತಪ್ಪ? ಆಯ್ತಾ?
ಹೋಟ್ಲಾಗ ಮಾಡ್ದಂಗೈತಾ? ಡಿಫ್ರೆಂಟ್ ಆಗೈತಾ? ಚೆನ್ನಾಯ್ತಾ ಮನ್ವಿತ್? ಚೆನ್ನಾಗಿದ್ರೆ ಹಿಂಗನ್ನು ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದ್ರೆ ಹಿಂಗನ್ನು ನೋಡಪ್ಪ. ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಮೂಗು ಉದ್ದಾಗ್ಬಿಡುತ್ತೆ. ಚೆನ್ನಾಯ್ತಾ? ಆಯ್ತು ಹೋಗಿ ನೀನು ಮಾತಾಡ್ಸೋಣ, ನಾನು ಅಪ್ಪನ ಕೇಳ್ತೀನಿ. ಚೆನ್ನಾಯ್ತಾ? ನೋಡ್ದಪ್ಪ ಕ್ಯಾಮ್ರಾ ತೆಗೆದಾಗ ಹಿಂಗಂತಾನೆ, ಇಲ್ಲಾಂದ್ರೆ ಹಿಂಗಂತಾನೆ. 10ಗೆ ಎಷ್ಟು ಕೊಡ್ತೀಯ? 10ಗೆ 8 ಕೊಡ್ತೀಯಾ? ಏಕೆ? ಲೇಟ್ ಆಗಿದ್ದಕ್ಕೆ 8. ಬಿಡಿ, ಎಲ್ಲ ಕರೆಕ್ಟಾಗಿ ಹೇಳ್ತೇನೆ ನಾನು. ಯಾರ ಮೊಮ್ಮಗ? 10ಗೆ ಎಷ್ಟಪ್ಪ? ಅಷ್ಟೇ 8. ನೀವು ಯಾಕೆ 2 ಕಮ್ಮಿ ಕೊಟ್ಟಿದ್ದು? ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿರೋದಕ್ಕೆ ಚೆನ್ನಾಗಿದೆಯಾ? ಬಿರಿಯಾನಿ ಚೆನ್ನಾಗಾಗಿತ್ತು ಅಂದ್ಬಿಟ್ಟು ನಮ್ಮ ಅಣ್ಣಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ನಮ್ಮ ಅಣ್ಣನೂ ಚೆನ್ನಾಗಿ ಕಾಣಿಸ್ತಿದೆ, ಹೈದ್ರಾಬಾದ್ ಬಿರಿಯಾನಿ ಥರನೇ ಕಾಣಿಸ್ತಿದೆ ಅಂತ ಹೇಳ್ತಿದ್ರು. ಆದರೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಆಡಿಯೋನೇ ರೆಕಾರ್ಡ್ ಆಗಿಲ್ಲ. ಸೊ ನಾನು ಅದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದಕ್ಕೆ ಚಕ್ಕೆಗೂ ನಿನ್ನ ತಟ್ಟೆ ಒಳಗಡೆ ಬೀಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಆಚೆ ಬಿದ್ದೋಯ್ತು. ನೀನು ಎತ್ತಿ ಹಾಕಿ ಆಚೆ ಹಾಕೋಕ್ಕಿಂತ ಮುಂಚೆ ನಾನೇ ಹೋಗ್ಬಿಡ್ತೀನಿ ಬಿಡು ಅಂತ ಹೊಂಟೋಯ್ತದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಯ್ತಾ? ಹೋಟ್ಲಲ್ಲಿ ಬಂದಂಗೈತಾ? ಅದು ಅಮ್ಮ ಮಿಕ್ಸ್ ಮಾಡ್ಬಿಡ್ತಿಲ್ಲ. ಟೇಸ್ಟ್ ಚೆನ್ನಾಗೈತಾ? 10ಗೆ ಎಷ್ಟು? ಆಯ್ತಾ? 10ಗೆ ಎಷ್ಟು ಕೊಡ್ತೀಯ? 8.5. ನೀವು ಅಪ್ಪ ಇಬ್ರು ಒಂದೇ ಥರ. ಅವತ್ತು ಹಂಗೆ ಹೇಳಿದೆ 9 ಅಂತ, ಅಪ್ಪನೂ 9 ಕೊಟ್ಟಿತ್ತು. ಇವತ್ತು ಅಷ್ಟೇ 8. ನಿನ್ನ ಮಗನೂ ಅಷ್ಟೇ 8 ಕೊಟ್ಟ. ಏನು ಗೊತ್ತಾ ರೀಸನ್ ಅವನು? ನೀನು ಲೇಟಾಗಿ ತಗೊಬಂದು ಅದಕ್ಕೆ ನಾನು 8 ಕೊಡ್ತೀನಿ ಅಂತ ಅವನು. ಚೆನ್ನಾಗೈತೆ. ಚೂರು ಖಾರ ಜಾಸ್ತಿ ಆಯಿತು. ಅದೇ ನಿಂಗೆ ಖಾರ ಇರ್ತದಲ್ಲ. ಆಮೇಲೆ ಕಲರು ಅದೇ ಹಂಗಿದ್ರೇ ಅದು ಸ್ವಲ್ಪ ಅಮ್ಮ ಮಿಕ್ಸ್ ಮಾಡ್ಬಿಡ್ತು ಇವಾಗೆಲ್ಲ. ಮಧ್ಯಾಹ್ನ ಹಂಗೆ ಇತ್ತು. ಒಂಥರ ಉಗುರುಗಳು ಚೆನ್ನಾಗಿತ್ತು. ಆಯ್ತಾನೆ ಉದುರೋದಾಗೆ. ನಿನ್ನೆ ವಿಡಿಯೋ ಎಂಡ್ ಮಾಡೋದು ಮರ್ತೋಯ್ತು, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ವಿಡಿಯೋ ಎಂಡು. ನಿನ್ನೆ ನಮ್ಮ ಅಣ್ಣನ ರಿವ್ಯೂ ಕೇಳಿದೆ, ನಮ್ಮ ಅಪ್ಪನ ರಿವ್ಯೂ ಕೇಳಿದೆ, ನಮ್ಮ ಅಮ್ಮನ ಕೇಳಿಲ್ಲ ರಿವ್ಯೂ. ಕೇಳೋಣ ಬನ್ನಿ. ಹೆಂಗಿತ್ತಮ್ಮ? ಚೆನ್ನಾಗಿತ್ತಮ್ಮ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿ. ಚೆನ್ನಾಗಿತ್ತಾ? ಹೇಳಿಲ್ವಾ ಚೆನ್ನಾಗಿ ಬರುತ್ತೆ ಅಂತ? ಟೇಸ್ಟ್ ಹೆಂಗಿತ್ತು? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ಸೊ ಸಬ್ಸ್ಕ್ರೈಬರ್ಸು ಟ್ರೈ ಮಾಡ್ಬೋದು ತಾನೆ? ಆ ರೆಸಿಪಿನ ಸಬ್ಸ್ಕ್ರೈಬ್ ಮಾಡೋರು ಟ್ರೈ ಮಾಡ್ಬೋದಲ್ವಾ ಅಂದೆ. ಆರಾಮಾಗಿ ಮಾಡ್ಬೋದು. ಸರಿ ಇವಾಗ ಹೇಳು, ಯೂಶ್ವಲ್ ಆಗಿ ಹೇಳ್ತೀಯಲ್ಲ ಹೇಳು ಎಂಡ್ ಮಾಡೋಕ್ಕೆ. ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.